ಆದ್ರೆ ವಾಸ್ತವಿಕ ಸತ್ಯ ಹೇಳ್ತೇನೆ. ಗೃಹಲಕ್ಷ್ಮಿ ಯೋಜನೆ ಕಳೆದ ಜನವರಿ ಮತ್ತು ಫೆಬ್ರವರಿನಲ್ಲಿ ಆ ತಿಂಗಳು ಪ್ರತಿ ತಿಂಗಳು ಬರ್ತಕ್ಕಂಥ ಗೃಹಲಕ್ಷ್ಮಿ ಹಣವನ್ನ ಖಾತೆಗೆ ಜಮಾ ಆಗದೇನೆ 5,000 ಕೋಟಿ ರೂಪಾಯಿಗಳು, 5,000 ರೂಪಾಯಿ ಅಲ್ಲ, 5,000 ಕೋಟಿ ರೂಪಾಯಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಪ್ತೇನೋ ತಾಯಂದ್ರಿಗೆ ಹೋಗ್ಬೇಕಾಗಿತ್ತು. ಆ 5,000 ಕೋಟಿ ಇವತ್ತಿಗೂ ಕೂಡ ಲೆಕ್ಕ ಕೊಟ್ಟಿಲ್ಲ. ಆ ಹಣ ಎಲ್ಲಿ ಡೈವರ್ಟ್ ಆಗಿದೆ ಅಂತೇಳಿ ಇವತ್ತಿಗೂ ಕೂಡ ಸಚಿವನು ಕೂಡ ಉತ್ತರ ಕೊಡ್ತಾ ಇಲ್ಲ. ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡ್ತಾ ಇಲ್ಲ. ಅರೆ 5,000 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾ ಹೇಳೋದಕ್ಕೆ ಕಾರಣ ಇದೆ. ಮಾತು ಮುಂದೆ ಬರ್ತಕ್ಕಂಥ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾವ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ತೆಲಂಗಾಣ ರಾಜ್ಯಕ್ಕೆ ಹಣವನ್ನ ಕಳಿಸಿ ಸಾವಿರಾರು ಫೇಕ್ ಅಕೌಂಟ್ಗಳು ಮಾಡಿ ಅಲ್ಲಿ ದುಡ್ರಾ ಮಾಡಿ ಚುನಾವಣೆ ಬಳಸಿರ್ತಕ್ಕಂಥದ್ದು ಯಾವ ರೀತಿ ಭ್ರಷ್ಟಾಚಾರ ಆಗಿ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೋ, ಈ 5,000 ಕೋಟಿ ಏನಾಗಿದೆ ಅಂತೇಳಿ ನಮ್ಗೆಲ್ಲರೂ ಕೂಡ ದೊಡ್ಡ ಪ್ರಶ್ನೆ ಎತ್ತಿದ್ದಿದೆ. ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಸದನದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೇಳಿದಾಗ ಆಯ್ತಪ್ಪ ಕುತ್ಕೊಳ್ಳಪ್ಪ ನೋಡ್ಬಿಟ್ಟು ಹೇಳ್ತೀನಿ, ಇವತ್ತಿಗೂ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ಇವತ್ತು ಇಷ್ಟು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಇಲಾಖೆಗೆ 40,000 ಕೋಟಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ಸೇಲ್ಸ್ ಮಾಡಬೇಕು ಅವರು. 40,000 ಕೋಟಿ ಅಂದ್ರೆ ಎಷ್ಟು ಬೇಕಾದ್ರೂ ರಾಜ್ಯದಲ್ಲಿ ಹೆಂಡ ಕೊಡಿಸಿ ಅಂತ ಹೇಳಿದ್ರು. ಪರಿಣಾಮ ಏನು ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಯಾವುದೇ ಜಿಲ್ಲೆಗೆ ಹೋಗಿ ದಿನಸಿ ಅಂಗಡಿಲೂ ಕೂಡ ಇವತ್ತು ಶರಾಬನ್ನ ಮಾರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಿದೆ ಗ್ರಾಮೀಣ ಭಾಗದಲ್ಲಿ. ಆದ್ರೆ ಒಬ್ಬ ಮುಖ್ಯಮಂತ್ರಿಗೆ ಅನ್ಸ್ಬೇಕಾಗಿತ್ತಲ್ಲ,